Entrepreneurship Skill Development Program and Management Development Program. So first we make people participants aware of our schemes, and we invite persons from banking sector, entrepreneurship motivators, and from the state, so that you all get acquainted with the various policies, state policies, banking policies, loans, facilities, and also our MSME schemes. So we have all gathered here for this entrepreneurship awareness program. So now I would, before we start this awareness program, we would start it with lighting of the lamp for this particular program. So I'd like to invite Ambarish sir and our communication sir to come forward. Then we light the lamp. ಆಯ್ತು ಅದು ಎಲ್ಲರೂ ಅದಕ್ಕೆ 50 ಬನ್ನಿ ಯಾರಾದ್ರೂ ಬನ್ನಿ ನೀವು ಬನ್ನಿ ಆ ಕಡೆ ಬನ್ನಿ ಕಡೆ ಕರ್ಪೂರದ ಕಟ್ಸ್ ಇಟ್ಕೊಳ್ಳುತ್ತೆ ನಮಸ್ಕಾರ ಎಲ್ಲರಿಗೂ ಬ್ಯಾಂಕಿಂಗ್ ಅಂದ್ರೆ ಏನು ವೈ ವಿ ರಿಕ್ವೈರ್ಡ್ ಬ್ಯಾಂಕಿಂಗ್ ಮಾಡ್ತಾ ಇಲ್ವಾ ಸೇವಿಂಗ್ಸ್ ಅಕೌಂಟ್ ಏನಿದೆ ಸೇವಿಂಗ್ಸ್ ಅನ್ನೋದು ಬ್ಯಾಂಕ್ ಅನ್ನೋದು ವೈಯಕ್ತಿಕ ವ್ಯವಹಾರಗಳನ್ನ ಮಾಡೋದಕ್ಕೆ ಒಂದು ಉಪಯುಕ್ತವಾದ ಒಂದು ಮೀಡಿಯಾ. ಓಕೆ, ಸೊ ಬ್ಯಾಂಕ್ ಇಂದ ಡೈರೆಕ್ಟ್ ನಾವು ಹೋಗಿ ಪಾವತಿ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ ಈಗಾದ್ರೆ ಸೊ ಯಾವ್ದು ಕರೆಂಟ್ ಬಿಲ್ ಆಗ್ಬೋದು ಅಥವಾ ವಾಟರ್ ಬಿಲ್ ಆಗ್ಬೋದು ಅಥವಾ ಮೊಬೈಲ್ ಬಿಲ್ ಆಗ್ಬೋದು, ಸೊ ಇನ್ನೊಂದು ಆಗ್ಬೋದು ಯಾರಿಗಾದ್ರೂ ಹಣ ಕಳಿಸ್ಬೇಕು, ಯಾರಿಗಾದ್ರೂ ಅರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಹಣ ಕಳಿಸ್ಬೇಕು ಅಂತ ಹೇಳಿದ್ರೆ ನೀವು ಸೊ ಇಮಿಡಿಯೇಟ್ ಆಗಿ ವಿದಿನ್ 1 or 2 minutes ಅಲ್ಲಿ ನೀವು ಕಳಿಸ್ಕೊಡ್ಬೋದು. ಕರೆಕ್ಟಾ? ಸೊ ಇದಕ್ಕೆ ಮುಂಚೆ ಆದ್ರೆ ಸೊ ಬ್ಯಾಂಕ್ ಹೋಗ್ಬೇಕು ಅಥವಾ ಅವ್ರ ಅಕೌಂಟ್ ಡೆಪಾಸಿಟ್ ಮಾಡಬೇಕು, ಇಲ್ಲ ಅವ್ರಿಗೆ ಡೈರೆಕ್ಟ್ ಹೋಗಿ ಕ್ಯಾಶ್ ಕೊಡ್ಬೇಕಾಗಿತ್ತು. ಕರೆಕ್ಟಾ? ಸೊ ಈಗ ಏನಾಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಬೇಕಾದ್ರೆ ನೀವು ಅಮೌಂಟ್ ಅನ್ನೋದನ್ನ ಅವ್ರಿಗೆ ಕಳಿಸ್ಕೊಡ್ಬೋದು. ಸೊ ಅದಕ್ಕೆ ವೇರಿಯಸ್ ಮೋಡ್ಸ್ ಅನ್ನೋದು ಇದಾವೆ. ಓಕೆ, ಸೊ ಯಾವ್ದಾದ್ರು ಮೋಡ್ಸ್ ಇದಾವೆ? ಏನೇ ಯೂಸ್ ಮಾಡ್ತೀರಾ ಬ್ಯಾಂಕಿಂಗ್ ಅಲ್ಲಿ? ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ. ಸೊ ಈ ರೀತಿ ಬ್ಯಾಂಕ್ ಇದ್ದವರದ್ದೇ ಉಂಟು, ಯೋನೋ ಆದ್ರೆ ಯೋನೋ, ಕೆನರಾ ಬ್ಯಾಂಕ್ ಇರ್ಬೋದು, ಇವಾಗ ಸ್ಟೇಟ್ ಬ್ಯಾಂಕ್. ಸೊ ಹೆಚ್ಚಾಗಿ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಅನ್ನೋದನ್ನ ಯೂಸ್ ಮಾಡ್ತೀರಿ. ಕೆಲವರು ಅವ್ರದೇ ಆದ ಕೆಲವೊಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ ಅನ್ನೋದು ಇದಾವೆ. ಸೊ ಅದನ್ನ ಬಳಕೆ ಮಾಡಿ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನ ಮಾಡ್ತೀವಿ. ಕರೆಕ್ಟಾ? ಹೌದು ಸರ್. ಸೊ ನೀವು ಯೂಸ್ ಮಾಡ್ತಾ ಇರುವಂತ ಆ್ಯಪ್ಸ್ ಎಷ್ಟು ಸೇಫ್ ಇದಾವೆ? ಯಾವುದಕ್ಕೂ ಸೇಫ್ ಇದೆ ಸರ್. ಬ್ಯಾಂಕ್ ಅಕೌಂಟಿಗೆ ಸೇಫ್ ಇದೆ ಸರ್. ಸೇಫ್ ಇದೆಯಾ? ಬ್ಯಾಂಕಿಂದ ಅವರೇ ಕಟ್ಟಾರಲ್ಲ, ಅದ್ರ ಸೇಫ್ ಇದೆ ಸರ್. ಸೇಫ್ ಇದೆಯಾ ಇಲ್ವಾ? ನೆಟ್ ಬ್ಯಾಂಕಿಂಗ್ ಸರ್ ಸೇಫ್ ಇದೆ, ಅಪ್ ಟು ಸರ್ಟೈನ್ ಲಿಮಿಟ್ ವರೆಗೂ ಇದೆ ಸೇಫ್. ಸರ್. ಬಟ್ ಆದಷ್ಟು ಈ ಫೋನ್ ಪೇ, ಗೂಗಲ್ ಪೇ ಏನು ಯೂಸ್ ಮಾಡ್ತೀರಾ ಅದಕ್ಕಿಂತ ನಿಮ್ಮದೇ ಬ್ಯಾಂಕ್ ನ ಕೆಲವೊಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ ಅನ್ನೋದು ಇದಾವೆ. ಕರೆಕ್ಟಾ? ಸೊ SBI ಇದಾಗ್ಬೋದು, ಬ್ಯಾಂಕ್ ಆಫ್ ಬರೋಡಾದಾಗ್ಬೋದು, ಕೆನರಾ ಬ್ಯಾಂಕ್ ಆಗ್ಬೋದು, ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗ್ಬೋದು, ಅಥವಾ HDFC, ICICI, ಆಕ್ಸಿಸ್, ಯಾವುದೇ ಬ್ಯಾಂಕ್ ಅವರದೇ ಆದೊಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ಸ್ ಅನ್ನೋದು ಇದಾವೆ. ಯೂಸ್ ಮಾಡ್ತಾ ಇದ್ದೀರಾ ಅದನ್ನ? ಹಾಂ ಸರ್, ಮಾಡ್ತಾ ಇದ್ದೀನಿ ಯಾವ ಬ್ಯಾಂಕ್ ಸರ್. ಕೆನರಾ ಬ್ಯಾಂಕ್ ಯೂಸ್ ಮಾಡ್ತೀನಿ. ಯಾವ್ದಿದೆ? ಕೆನರಾ ಬ್ಯಾಂಕ್ ಸರ್, ಶಿವಮೊಗ್ಗ ಬ್ರಾಂಚ್. ಅದೇ ಯಾವ ಆ್ಯಪ್ ಹೆಸರು? ಸರ್ ಇಲ್ಲ, ಕೆನರಾ ಬ್ಯಾಂಕ್ ಅಂತಾನೆ ಇದೆ ಸರ್. ಸೊ ಕೆನರಾ AI1 ಅಂತಿದೆ ಅದು. ಸೊ ಅದೇ ರೀತಿ SBI ಬ್ಯಾಂಕ್ ಆದ್ರೆ ಯೋನೋ ಅಂತಿದೆ. ಅದೇ ರೀತಿ ಬ್ಯಾಂಕ್ ಆಫ್ ಬರೋಡಾ ಆದ್ರೆ ಬಾರ್ಡ್ ಅಂತಿದೆ ಅಲ್ವಾ? ಸೊ HDFC ಆದ್ರೆ ಯಾವ್ದಿದೆ?
ಪೇಸ್ ಆ್ಯಪ್ ಏನೋ ಅಂತ ಇದೆ. ಸೊ ಈ ರೀತಿ ಅವ್ರದೇ ಆದ ಬ್ಯಾಂಕ್ಗಳನ್ನ ಆ್ಯಪ್ಸ್ ಅನ್ನೋದು ಅವ್ರ ಹತ್ರ ಇದಾವೆ. ಸೊ ನಾವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇದು ಬಳಸ್ತೀವಿ. ಅದನ್ನ ಏನ್ ಮಾಡ್ಬೋದು, ಒಂದು ಒಬ್ಬರಿಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡೋದು, ಕೆಲವೊಂದು ಬಿಲ್ಸ್ ಅನ್ನೋದು ಪೇ ಮಾಡ್ಬೋದು, ಆನ್ಲೈನ್ ಶಾಪಿಂಗ್ ಅನ್ನೋದನ್ನ ಮಾಡ್ಬೋದು, ರೀಚಾರ್ಜ್ ರೀಚಾರ್ಜ್ ಅದೇ ಫೋನ್ ಪೇ ಬಿಲ್, ಫೋನ್ ಬಿಲ್ಸ್ ಅಥವಾ ಇನ್ನೊಂದು ಬಿಲ್ ಪೇಮೆಂಟ್ ಅನ್ನೋದನ್ನ ಮಾಡ್ಬೋದು. ಸೊ ಅದೇ ಈ ಮೊಬೈಲ್ ಬ್ಯಾಂಕಿಂಗ್ ಅದ್ರಲ್ಲಿ ಸ್ಟೇಟ್ಮೆಂಟ್ ತಗೊಳೋದಕ್ಕಾಗುತ್ತಾ? ಪಾಸ್ಬುಕ್ ಬರುತ್ತೆ ಅದರಲ್ಲೇ? ಬರುತ್ತೆ ಸರ್. ಪಾಸ್ಬುಕ್ ಬರುತ್ತಾ? ಪಾಸ್ಬುಕ್ ಬರಲ್ಲ ಸರ್, ಆದ್ರೆ ನಾವೇನ್ ಕಳ್ಸಿರ್ತೀವೋ ಅದನ್ನ ಕೊಡ್ತಾರೆ ಸರ್. ಸ್ಟೇಟ್ಮೆಂಟ್ ತಕ್ಕೋಬೋದು ಸರ್. ಹಿಸ್ಟ್ರಿ ಬರುತ್ತೆ. ಫೋನ್ ಪೇ ಯೂಸ್ ಮಾಡ್ತೀರಿ, ಪೇಟಿಎಂ ಅಲ್ಲಿ ಯೂಸ್ ಮಾಡ್ತೀರಿ ಅಥವಾ ಗೂಗಲ್ ಪೇ ಮೂರು ಬಳಸಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಮೂರು ಒಂದರಲ್ಲೇ ಬರುತ್ತಾ? ಮೂರು ಒಂದರಲ್ಲಿ ಬರುತ್ತಾ? ಇಲ್ಲ. ಬಟ್ ನಿಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡೋದ್ರಿಂದ ಒಂದು ಈ ಫೋನ್ ಪೇ, ಪೇಟಿಎಂ ಏನಿದೆ, ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಏನು ಸಬ್ಮಿಟ್ ಮಾಡ್ತೀರೋ ಅವರು ಬೇರೆ ಕಡೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಶೇರ್ ಮಾಡಿ ಬೇರೆಯವರಿಗೆ motivational sir, he will be taking up the next session. Okay. Before that, and sir, I will be take something. ಓಕೆ. ನಿದ್ದೆ ಬರ್ತಾ ಇದೆಯಾ? ಇಂಗ್ಲಿಷ್ ಅರ್ಥ ಆಗಿಲ್ಲ ಸರ್. ಏನು ಇವತ್ತು ನಮ್ಮ MSME ಡಿಪಾರ್ಟ್ಮೆಂಟಿಂದ ನಮ್ಮ ಸಂಸ್ಥೆಯಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿರುವಂಥದ್ದು. ಸೊ ನನಗೆ ಹೇಳಿದೆ ಆಗಲೇ. ಸೊ ಇಲ್ಲಿ ನಿಮಗೆ 5 days ಕೂಡ 5 days ನಿಮಗೆ ಇಲ್ಲಿ MSME ಪ್ರೋಗ್ರಾಮ್ದು ಟ್ರೈನಿಂಗ್ ಇರುತ್ತೆ. ಬಟ್ ಬಿಕಾಸ್ ಅದು ಟ್ರೈನಿಂಗ್ ಅಂತಂದರೆ ಸೊ ನಾವು ಏನು ಟ್ರೈನಿಂಗ್ ಮಾಡ್ತಾ ಇದ್ದೀವಲ್ಲ, ಅದು ಪಾರ್ಲರ್ ಇರ್ಬೋದು ಮತ್ತು ಟೈಲರ್ ಇರ್ಬೋದು. ಸೊ ಎರಡು ಕಮೆಂಟ್ಸ್ ಮಾಡಿದೆ. ಸೊ ಅದ್ರ ಮುಖಾಂತರನೇ ಅವ್ರು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಸೊ ಆಫ್ಟರ್ 5 days ಆದಮೇಲೆ ಸೊ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಸೊ ಆ ಸರ್ಟಿಫಿಕೇಟ್ ಸಹ ಬೆಳಗ್ಗೆ ಸಾಲ ಹೇಳ್ದಂಗೆ ಡೆಫಿನೆಟ್ಲಿ ನಿಮಗೆ ಅದು ಮೇಡಮ್ ಹೇಳ್ದಂಗೆ ಸೊ ಡೆಫಿನೆಟ್ಲಿ ನಿಮಗೆ ಯಾವುದಾದ್ರು ಮುಂದೆ ನೀವು ಫ್ಯೂಚರಲ್ಲಿ ಲೋನ್ ಹೋದರೆ 100% ಅದು ಹೆಲ್ಪ್ ಆಗುತ್ತೆ ಆ ಒಂದು ಸರ್ಟಿಫಿಕೇಟು. ಸೊ ನೀವು ಅದರಲ್ಲಿ ಬೇಕಾದರೆ ಆ ಒಂದು ಸ್ಕೀಮ್ಗೆ ಈ ಒಂದು ಸರ್ಟಿಫಿಕೇಟನ್ನು ಯುಟಿಲೈಸ್ ಮಾಡ್ಬೋದು. ಸೊ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಈಗ ನಮ್ಮ ಸಂಸ್ಥೆಯಲ್ಲಿ ಕೂಡ ನೀವು ಟ್ರೈನಿಂಗನ್ನು ಪಡ್ಕೊಳ್ತಾ ಇರೋದ್ರಿಂದ ಸೊ ಮುಖ್ಯವಾಗಿ ಈಗ ನಾವೊಂದು ಆಲ್ರೆಡಿ ನೀವು ಬಿಸ್ನೆಸ್ಸನ್ನು ಆರಂಭ ಮಾಡ್ತೀರಾ, ಇದು ಮುಗಿಸ್ಕೊಂಡು ಹೋದಾಗ ಆರಂಭ ಮಾಡಿದಾಗ ಸೊ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥ ಒಂದು ಇಕ್ವಿಪ್ಮೆಂಟ್ ಅಂತಂದಾಗ, ಸೊ ಈಗ ಉದಾಹರಣೆಗೆ ಬೆಳಿಗ್ಗೆ ಸಾಲ ಇದ್ದಂಗೆ ನೀವು ಟ್ರೈನಿಂಗ್ ತಗೊಳ್ತೀರಾ. ಟ್ರೈನಿಂಗ್ ತಗೊಂಡು ಇಲ್ಲಿ ಟ್ರೈನಿಂಗ್ ಮುಗಿಸಿ ಹೋದ್ಮೇಲೆ ಫೀಲ್ಡಲ್ಲಿ ಹೋದಾಗ ಓರಲ್ ಎಕ್ಸ್ಪೀರಿಯನ್ಸ್ ಅಂತಂದಾಗ ಏನು ಮಾಡ್ತೀರಾ? ಬೇರೆಯವ್ರ ಹತ್ರ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಲ್ವಾ, ಅಥವಾ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗೋದು ಅಥವಾ ನೀವೇ ಓನಾಗಿ ಸ್ವಂತ ಆರಂಭ ಮಾಡೋದು. ಸ್ವಂತ ಆರಂಭ ಅಂತಂದರೆ ಟೈಲರಿಂಗ್ ಅವರು ನಾನು ಹೇಳ್ತಾ ಇದ್ದೆ ತಗೊಂಡಾಗ ಸ್ವಂತ ನೀವೇ ಆರಂಭ ಮಾಡ್ತೀರಾ. ಬಟ್ ಈ ಒಂದು ಪಾರ್ಲರ್ ಅಂತಂದಾಗ ಅದು ಟೆಕ್ನಿಕಲ್ ಕೋರ್ಸ್ ಇರೋದ್ರಿಂದ ಸೊ ನಾವೇನು ಮಾಡಬೇಕಾಗತ್ತೆ, ಓವರಾಲಾಗಿ ನಾವೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಹೌದಾ? ಸೊ ಅವು ಮಾಡೋಕ್ಕಾಗಿಲ್ಲ ಅಂತಂದಾಗ ನಾವೇನು ಮಾಡಬೇಕಾಗತ್ತೆ, ಸೊ ನಾವು ಏನು ಬೇರೆಯವ್ರ ಹತ್ರ ನಾವು ಕೆಲ್ಸಕ್ಕೆ ಸೇರ್ಬೇಕಾಗತ್ತೆ. ಸೇರಿ ನಾವು ಅಲ್ಲಿ ಕಲಿಬೇಕಾಗತ್ತೆ. ಕಲಿಯೋದ್ರ ಜೊತೆಗೆ ನಾವು ನಾಲೆಜನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾಲೆಜನ್ನು ಅಡಾಪ್ಟ್ ಮಾಡಿಕೊಂಡು ಸೊ ಹೋಗಿ ನೀವೇ ಓನಾಗಿ ಅದನ್ನು ಆರಂಭ ಮಾಡ್ತೀರ ಅಂದ್ಕೊಳ್ಳಿ. ಅಂದರೆ ಆ ಒಂದು ಬಿಸ್ನೆಸ್ಸನ್ನು ನೀವೇ ಓನಾಗಿ ಆರಂಭ ಮಾಡಿದಾಗ ಸೊ ನಿಮಗೆ ಅಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಸೊ ಆ ಒಂದು ಫೀಲ್ಡಲ್ಲಿ ಉದಾಹರಣೆಗೆ ಈಗ ಪಾರ್ಲರ್ ಅಂದ್ಕೊಳ್ಳಿ, ನೀವು ಆರಂಭ ಮಾಡಿದಾಗ ಸೊ ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗತ್ತೆ, ಒಂದು ನೀವೇ ಒಂದು ಹೊಸದಾಗಿ ನೀವೇ ಸೆಟಪ್ ಮಾಡ್ತಾ ಇದ್ದೀರಿ ಯಾವುದೋ ಒಂದು ಬಿಸ್ನೆಸ್ಸನ್ನು ಅಥವಾ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ಸನ್ನು, ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅಂತಂದರೆ ಈಗ ನೀವು ನಾನು ಕೇಳಿದ್ರಲ್ಲ, ಈಗ ಪ್ರಾಡಕ್ಟ್ ಇರ್ಬೋದು, ಪ್ಲೇಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು ಅಂಡ್ ಲೈಸೆನ್ಸ್. ಸೊ ಈ 4 ನಾವು ತಗೊಂಡಾಗ ಇದನ್ನ ನಾವು ಏನಂತಪ್ಪ ಕರಿತೀವಿ ಅಂತಂದ್ರೆ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಸುಮಾರು ಜನ, ಈಗ ನಾನು ಅಷ್ಟೇ, ಈಗ ನನಗೂ ಕೂಡ ಬೇಸಿಕ್ ಗೊತ್ತಪ್ಪ, ಯೂಟ್ಯೂಬ್ ನೋಡಿದ್ದೀನಿ, ಮಾಡಿದ್ದೀನಿ, ನನಗೂ ಗೊತ್ತಿದೆ, ನನಗೂ ನಾಲೆಜ್ ಇದೆ. ಬೇಕಾದ್ರೆ ನಾನು ಕೂಡ ಆರಂಭ ಈಗ ಸ್ಟಾರ್ಟ್ ಮಾಡೋಣ ಏನಿಲ್ಲ ಅಂದರೂ ಕೂಡ ನಾನು ಕೂಡ ಅಟ್ಲೀಸ್ಟ್ ಮೇಕಪ್ ಆದರೂ ಮಾಡೋದು. ಯಾಕಂದರೆ ಆ ಒಂದು ನಾಲೆಜ್ ನಾನು ಪಡ್ಕೋಬೋದು. ಬಟ್ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಆಗಿ ಕಾಣಬೇಕಾದ್ರೆ ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಮಾರ್ಕೆಟ್ ಮ್ಯಾನೇಜ್ಮೆಂಟ್. ಯಾಕಂದರೆ ಕೆಲವರು ಹೇಳ್ತಾರೆ, ನಾವು ಈ ಊರುಗಳನ್ನೆಲ್ಲ ಸಮ್ ಟೈಮ್ ಮೀಟಿಂಗ್ ಮಾಡೋಕ್ಕೆ ಹೋದಾಗ, ಸರ್ ನಾವು ನೀವು ಟ್ರೈನಿಂಗ್ ಕೊಡ್ತೀರಾ, ನಾವು ತಗೊಳ್ತೀವಿ, ನಾವು ಪ್ರಾಡಕ್ಟು ತಯಾರು ಮಾಡ್ತೀವಿ, ಬಟ್ ಅದನ್ನ ನಾವು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಸರ್, ನೀವೇ ತಗೋಬಿಡಿ ಸರ್. ನಾವು ತಗೊಳಕ್ಕಾಗತ್ತಾ? ನಾನು ತಗೊಂಡು ನಾನಿಲ್ಲಿ ಮಾರಾಟ ಮಾಡ್ಬೋದು, ಇಲ್ಲಿ ನನ್ನ ಕೆಲಸನೇ ಸರ್ ಹೋಗುತ್ತೆ. ಬಿಕಾಸ್ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ಸುಮಾರು ಜನಕ್ಕೆ
ಸುಮಾರು ಜನಕ್ಕೆ ಅಥವಾ ಸುಮಾರು ಈ ಒಂದು ಬಿಸ್ನೆಸ್ ಮಾಡೋರಿಗೆ ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದು ಸುಲಭ. ಈಗ ಟೈಲರಿಂಗ್ ಅಲ್ಲಿ ಇದ್ದಾರೆ, ಅವರು ಎಂತ ಡಿಸೈನ್ ಬೇಕು ಚೆನ್ನಾಗಿ ಕಲ್ತ್ಬಿಟ್ರೆ ಎಂತ ಡಿಸೈನ್ ಬೇಕಾದ್ರೂ ಅವ್ರು ಮಾಡ್ತಾರೆ. ನೀವು ಅಷ್ಟೇ ಎಂತ ಮೇಕಪ್ ಮಾಡಿದ್ರು ಮಾಡ್ತಾರೆ. ಬಟ್ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಕೆಲವರು ಹೇಳ್ತಾರೆ ಸರ್ ನಾವು ಪ್ರಾಡಕ್ಟ್ ಎಲ್ಲ ತಯಾರು ಮಾಡ್ಬಿಡ್ತೀವಿ ಸರ್, ನಾವು ದಿನಕ್ಕೆ ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ನಾನು 20 ನಾನು ತಯಾರು ಮಾಡಿ ರೆಡಿ ಮಾಡಿ ಕೊಡ್ತೀನಿ ನಾನು. ಬಟ್ ಅದು ನಾವು ಸೇಲ್ ಮಾಡಕ್ ಆಗ್ತಾರೆ ಸರ್. ನಮ್ಗೆ ಸೇಲ್ ಮಾಡೋದಕ್ಕೆ ಆ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ವೇದಿಕೆಯನ್ನ ನೀವು ನಮ್ಗೆ ಒದಗಿಸ್ಕೊಡಿ ಸರ್, ಅಥವಾ ಇದು ನೀವೇ ತಗೊಳ್ಬಿಡಿ ಸರ್. ಬಟ್ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಸಿಂಪಲ್ ತುಂಬಾ ಸಿಂಪಲ್. ಬಟ್ ಏನಪ್ಪಾ ಅಂತಂದ್ರೆ ಹಾರ್ಡ್ ವರ್ಕ್. ಸೊ ಸ್ವಲ್ಪ ನಾವೇನ್ ಮಾಡ್ಬೇಕು, ನಾವು ಸ್ವಲ್ಪ ಪರಿಶ್ರಮ ಮಾಡಬೇಕು, ಪರಿಶ್ರಮ ತಗೋಬೇಕು. ಸೊ ನಾವು ಹಾರ್ಡ್ ವರ್ಕ್ ಅನ್ನ ಮಾಡಬೇಕು. ಯಾವ ರೀತಿ? ಸೊ ಉದಾಹರಣೆಗೆ ನಾನು ಆಗಲೇ ಹೇಳಿದೆ, ನೀವು ಪ್ರಾಡಕ್ಟ್ ಅಂತ ಹೇಳಿದ್ರಿ. ಒಂದು ಪ್ರಾಡಕ್ಟ್ ನಾವು ತಯಾರು ಮಾಡ್ಬೇಕಂತ ಅಂದಾಗ ಆ ಪ್ರಾಡಕ್ಟ್ಗೆ ನಾವು ಮುಖ್ಯವಾಗಿ ನಾವು ಏನು ಕೊಡ್ಬೇಕಾಗತ್ತೆ. ಇವಾಗ ನೀವು ಯಾರಾದ್ರೂ ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಯಾರಾದ್ರೂ ಇವಾಗ ಚೈನಾ ಪೀಸ್ ಇವಾಗ ಒಂದು 6 ವರ್ಷ 5 ವರ್ಷ ಹಿಂದೆ ಹೋದಾಗ ಚೈನಾ ಪೀಸ್ ಇರ್ತಾ ಇದೆ ಫೋನ್. ಯಾರ ಹತ್ರ ಇದೆಯಾ? ಇಲ್ಲ. ಇವಾಗ ಎಲ್ರದ್ದು ಯಾರು ಏನು ಫೋನ್ ಯೂಸ್ ಮಾಡ್ತಾ ಇದ್ದೀರಾ? ಬ್ರ್ಯಾಂಡ ಸಿ ಒಂದು ಪ್ರಾಡಕ್ಟ್ ಅಂತ ಅಂದಾಗ ನಾವು ಬ್ರ್ಯಾಂಡೆಡ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನೀವು 100% ನೋಡಿ. ಇವಾಗ ನಾವು ಬ್ರ್ಯಾಂಡೆಡ್ ಅಂತ ನಾವು ತಗೊಂಡಾಗ ಸೊ ನಾವೇನ್ ಮಾಡ್ತೀವಿ, ಕಸ್ಟಮರ್ ಇದನ್ನ ತಗೊಳ್ತಾನೋ ಇಲ್ಲ ಚೈನಾ ಪೀಸ್ ತಗೊಳ್ತಾನೋ? ಇದನ್ನೇ ತಗೊಳ್ತಾನೆ. ಈಗ ಉದಾಹರಣೆಗೆ ಏನು ಬೇಡ, ಈಗ ನಿಮ್ಮೂರುಗಳಿಗೆ ಊರಲ್ಲಿ ಬರ್ತಾರೆ. ಊರಲ್ಲಿ ಬಂದಾಗ ಸೊ ನನ್ನ ಬ್ರ್ಯಾಂಡೆಡ್ ಅನ್ನ ಯಾಕೆ ತಗೋ ಅಂದ್ರೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾವು ಊರಲ್ಲಿ ಇದ್ದಾಗ ಊರಲ್ಲಿ ವ್ಯಾಪಾರ ಮಾಡೋದಕ್ಕೆ ಈ ಹಪ್ಪಳ ಸಂಡಿಗೆ ಅಂತ ಬರ್ತಾರೆ ವ್ಯಾಪಾರ ಮಾಡ್ಕೊಂಡು. ಸೊ ಅವ್ರ ಹತ್ರ ನಾವು ಅವ್ರ ಹತ್ರ ನೋಡಿದಾಗ ಆ ಪ್ರಾಡಕ್ಟ್ಗೆ ತಗೊಳ್ತೀವಿ, ನೋಡ್ತೀವಿ, ಬನ್ನಿಮ್ಮ ನಮ್ಗೆ ಬೇಕು ಅಂತ ಕೂಡ್ತೀವಿ. ನೋಡಿದಾಗ ಸೊ ಅದ್ರ ಮೇಲೆ ಬ್ರ್ಯಾಂಡೆಡ್ ಇರಲ್ಲ. ಸೊ ಬ್ರ್ಯಾಂಡೆಡ್ ಜಸ್ಟ್ ಏನೋ ಒಂದು ಯಾವುದೋ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಾಡಿರ್ತಾರೆ, ಪ್ಯಾಕ್ ಮಾಡಿ ಅದನ್ನ ತಗೊಬಂದು ನಮ್ಗೆ ಕೊಡ್ತಾರೆ. ಸೊ ಅದು ನಾವು ತಗೊಳ್ತೀವಿ, ನಾವು ತಗೊಂಡು ಅದನ್ನ ಕನ್ಸ್ಯೂಮ್ ಮಾಡ್ತೀವಿ. ಕನ್ಸ್ಯೂಮ್ ಮಾಡಿದಾಗ ನಾಳೆ ಏನಾದ್ರು ಅದನ್ನ ತಗೊಂಡು ತಿಂದಾಗ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು. ಸೊ ಹೆಚ್ಚು ಕಮ್ಮಿ ಆದಾಗ ಯಾರ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಡ್ತೀರಾ? ಹೌದಾ? ನೀವು ಉಟ್ಕೊಳ್ಳೋಕ್ಕಾಗಲ್ಲ. ಅಮ್ಮ ಪಾಪ ಬೀದಿ ಇವತ್ತು ಇಲ್ಲಿರ್ತಾಳೆ, ಇನ್ನೊಂದರಲ್ಲಿ ಇರ್ತಾಳೆ. ಅಮ್ಮ ನೀವು ಉಟ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಸೊ ಯಾಕೆ ಬ್ರ್ಯಾಂಡ್ ಮಾಡ್ಬೇಕಂತಂದ್ರೆ ಇದೇ ಉದ್ದೇಶಕ್ಕೆ. ಈಗ ಉದಾಹರಣೆಗೆ ಬ್ರ್ಯಾಂಡ್ ಇತ್ತು ಅಂತಂದ್ರೆ ಅದ್ರಲ್ಲಿ ಏನಿರುತ್ತೆ ಬ್ರ್ಯಾಂಡ್ ಅಂದಾಗ ಬ್ರ್ಯಾಂಡ್ ಅಲ್ಲಿ ಏನಿರುತ್ತೆ, ಒಂದು ಅವ್ರ ಹೆಸರು ಇರುತ್ತೆ. ಹೆಸರು ಮೀನ್ಸ್ ಪ್ರೊಪ್ರೈಟರಿ ನೇಮ್ ಇರುತ್ತೆ, ಕಂಪನಿ ನೇಮ್ ಇರುತ್ತೆ, ಕಂಪನಿ ಲೋಗೋ ಇರುತ್ತೆ, ಲೈಸೆನ್ಸ್ ನಂಬರ್ ಇರುತ್ತೆ, ಮತ್ತೆ ಫುಡ್ ಸೇಫ್ಟಿ ಆಫ್ ಇಂಡಿಯಾ ಅಪ್ರೂವ್ ಮಾಡಿರುವಂತ ಒಂದು ಲೈಸೆನ್ಸ್ ನಂಬರ್ ಇರುತ್ತೆ ಅಥವಾ ಬ್ಯಾಚ್ ನಂಬರ್ ಇರುತ್ತೆ. ಹೌದಾ? ಸೊ ಆತರ ಇದ್ದಾಗ ಏನ್ ಮಾಡ್ಬೋದು ನಾವು, ಆತರ ಏನಾದ್ರು ನಾವು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಈ ತರ ಏನಾದ್ರು ಒಂದು ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಇತ್ತಂತಂದಾಗ ನಾವೇನ್ ಮಾಡ್ಬೋದು, ಅದನ್ನ ಕನ್ಸ್ಯೂಮರ್ ಕೋರ್ಟಲ್ಲಿ ನಾವು ಕೇಸ್ ಹಾಕ್ಬೋದು. ಗ್ರಾಹಕರ ನ್ಯಾಯಾಲಯ ಅಂತ ಬರುತ್ತೆ. ಈ ಗ್ರಾಹಕರ ನ್ಯಾಯಾಲಯದಲ್ಲಿ ನೀವು ಕಂಪ್ಲೇಂಟ್ ಅನ್ನ ಹಾಕಿದ್ರೆ, ಕಂಪ್ಲೇಂಟ್ ಅನ್ನ ಕೊಟ್ರೆ ಡೆಫಿನೆಟ್ಲಿ ನಿಮ್ಗೆ ಕಂಪೋಸಿಷನ್ ಕೊಡುತ್ತೆ. ಸೊ ಯಾವಾಗ ಬ್ರ್ಯಾಂಡ್ ಇದ್ದಾಗ ನೋಡಿ, ಈಗ ಏನು ಬೇಡ, ನೀವು ಅಷ್ಟೇ ಈಗ ಮೋರ್ಗಳು ಅಥವಾ ಈ ಡ್ರೀಮ್ ಮಾರ್ಟ್ ಇಲ್ಲೆಲ್ಲ ನೀವು ಹೋದ್ರೆ ಅದ್ರ ಮೇಲೆ ಬ್ರ್ಯಾಂಡ್ ಇಲ್ಲ ಅಂತ ನೀವು ತಗೊಳ್ತೀರಾ? ತಗೊಳ್ಳೋದೇ ಇಲ್ಲ. ಬಿಕಾಸ್ ಏನು ಬಿಡಿ ಯಾವುದೇ ಇದು ಕರೆಕ್ಟ್ ಇರುತ್ತೆ ಇಲ್ಲ ಸೈಡ್ ಇರ್ತೀವಲ್ಲ. ಸೇಮ್ ಆಸ್ ಇಟ್ ಈಸ್ ನೀವು ಅಷ್ಟೇ. ನೀವು ಒಂದು ಬಿಸ್ನೆಸ್ ಮಾಡ್ತೀರಾ, ಒಂದು ಎಂಟರ್ಪ್ರೈನರ್ ನೀವು ಆಗ್ತೀರಾ ಅಂತಂದ್ರೆ ಫಸ್ಟ್ ನೀವು ನಿಮ್ಮ ಪ್ರಾಡಕ್ಟ್ಗೆ ನೀವು ಬ್ರ್ಯಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಬೇಕು. ನೀವು ಬ್ರ್ಯಾಂಡಿಂಗ್ ಅನ್ನ ನೀವು ಕ್ರಿಯೇಟ್ ಮಾಡಿದಾಗ ಮಾತ್ರ ಮತ್ತೆ ಇದೆಲ್ಲ ನೀವು ಬ್ರ್ಯಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಿದಾಗ ಮಾತ್ರ ನಿಮ್ಮ ಪ್ರಾಡಕ್ಟ್ ಅನ್ನ ಕಸ್ಟಮರು ಒಪ್ಕೊಳ್ಳುವಂಥದ್ದು, ಜನಗಳು ಒಪ್ಕೊಳ್ಳುವಂಥದ್ದು. ಏನು ಬೇಡ, ಸಿಂಪಲ್. ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಹಳೆ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯೂಸ್ ಮಾಡ್ತಾ ಇತ್ತು ಒಂದು ಲೈಫ್ ಬಾಯ್ ಸೋಪು, ಇವಾಗೂ ಕೂಡ ಇದೆ. ಹೌದು ಸರ್, ಇದೆ. ಯಾಕಿದೆ ಸರಿ? ಅದು ಬಂದ್ಮೇಲೆ ಅಂದ್ರೆ ಮೆಡಿಮಿಕ್ಸ್ ಇರ್ಬೋದು ಅಥವಾ ಲೈಫ್ ಬಾಯ್ ಸೋಪ್ ಇರ್ಬೋದು. ಅದು ಬಂದ್ಮೇಲೆ ಸುಮಾರು ಸೋಪ್ಗಳು ಬಂದು ಇದಾವ ಇವಾಗ ಮಾರ್ಕೆಟ್ ಅಲ್ಲಿ. ಬಿಕಾಸ್ ಯಾಕಂತಂದ್ರೆ ಯಾಕೆ ಬ್ರ್ಯಾಂಡ್ ಒಂದು, ಇನ್ನೊಂದು ಕ್ವಾಲಿಟಿ. ಲೈಫ್ ಬಾಯ್ ಸೋಪ್ ಬಗ್ಗೆ ಒಂದು ವರ್ಷ ಹಿಂದೆ ರೂಮರ್ಸ್ ಬಂತು ಅಲ್ವಾ? ಆ ಒಂದು ಸೋಪನ್ನ, ಲೈಫ್ ಬಾಯ್ ಸೋಪನ್ನ ಅಮೆರಿಕದಲ್ಲಿ ನಾಯಿ ಯೂಸ್ ಮಾಡ್ತಾರೆ.
ಬಟ್ ನಾವು ನೋಡಿದ್ರೆ ಆ ಮಕ್ಕಳಿಗೆಲ್ಲ ಮಾಡ್ತೀವ ಅಲ್ವಾ? ಸಿ ಅವಾಗ ಅಂದಾಗ ಸೊ ನಾವು ಅದನ್ನ ಬಿಡ್ಬೋದಿತ್ತಲ್ಲ, ಬಟ್ ನಾವ್ ಯಾಕೆ ಬಿಟ್ಟಿಲ್ಲ ಹೇಳಿ? ಇಟ್ ಈಸ್ ಮೀನ್ಸ್ ಕ್ವಾಲಿಟಿ. ಯಾಕಂದ್ರೆ ಒಂದು ಬರುತ್ತೆ, ಇಲ್ಲ ಅಂತ ನಾನು ಹೇಳಿಲ್ಲ. ಸೊ ನಾವು ಒಳ್ಳೆ ಹುಡುಗ, ನಾವು ಒಳ್ಳೆಯವರು ಅಂತಂದಾಗ ನಮ್ಮ ಮುಂದೆ ಕೂಡ ಕೆಲವೊಂದು ರೂವರ್ಸ್ ಮಾತಾಡೋರು ಇರ್ತಾರೆ. ಬಟ್ ನನ್ನ ಪ್ರಾಡಕ್ಟ್ ಬಂದಾಗ ಸೊ ಈ ತರ ಒಂದು ಯಾವಾಗ ಕಸ್ಟಮರ್ಸ್ ಅಥವಾ ರೂವರ್ಸ್ ಬಂದ್ರು ಆ ಪ್ರಾಡಕ್ಟ್ ಅನ್ನ ಬಿಡಲ್ಲ ಅಂತಂದ್ರೆ, ಯಾವಾಗ ಬಿಡಲ್ಲ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಹೆಚ್ಚಾಗಿ ಅವರು ನಂಬಿದ್ದಾಗ, ನಿಮ್ಮ ಪ್ರಾಡಕ್ಟ್ ಅನ್ನ ಅವರು ಹೆಚ್ಚಾಗಿ ನಂಬಿಕೆ ಇದ್ದಾಗ. ಒಂದ್ ವೇಳೆ ಆಯ್ತಪ್ಪ, ಇವಾಗ ರೆಗ್ಯುಲರ್ ಆಗಿ ನೀವು ಯಾವ್ದೋ ಒಂದು ಅಂಗಡಿಗೆ ಹೋಗ್ತಾ ಇರ್ತೀರಾ, ಅಂಗಡಿಗೆ ಹೋಗ್ತಾ ಇದ್ದಾಗ ಸೊ ಅವ್ರು ರೆಗ್ಯುಲರ್ ಪರ್ಮನೆಂಟ್ ಆಗಿ ಹೋಗೋ ಅಂಗಡಿ, ನೀವು ಗ್ರೋಸರಿ ತಗೊಳೋದಕ್ಕೆ ಏನಕ್ಕೆ ಹೋಗ್ತೀರಾ, ತಗೊಳಕ್ ಹೋದಾಗ ಸೊ ಅವನು ಡೈಲಿ ನಿಮ್ಗೆ ಒಳ್ಳೆ ರೈಸ್ ಅನ್ನ ಕೊಡ್ತಾ ಇರ್ತಾನೆ, ಯಾವ್ದು ಸೋನಾ ಮಸೂರಿನೋ ಅದು ಯಾವ್ದೋ ಕೊಡ್ತಾ ಇರ್ತಾನೆ. ಒಂದಿನ ಬೇರೆ ಐಟಮ್ ಕೊಟ್ಬಿಡ್ತಾನೆ, ಯಾವ್ದು ಚೆನ್ನಾಗಿ ಅನ್ನ ಆಗಲ್ಲ. ಸೊ ನೀವು ಅವಾಗ ಏಕಾಏಕಿ ಅವನ ಹತ್ರ ವ್ಯಾಪಾರ ಮಾಡೋದೇ ಬಿಟ್ಬಿಡ್ತೀರಾ? ಏನ್ ಮಾಡ್ತೀರಾ? ಏನಂದ್ರ ಅಣ್ಣ ಚೆನ್ನಾಗಿ ಒಳ್ಳೆ ಅಕ್ಕಿ ಕೊಡ್ತಾ ಇದೆ, ನಿನ್ನೆ ಕೊಟ್ಟಿರೋ ಅಕ್ಕಿ ಗಂಜಿ ಕಾಡ್ತಾ ಇದೆ, ಚೇಂಜ್ ಮಾಡೋಣ, ಅದ್ ಕೊಡ್ಬೇಡ, ಹೌದಾ? ಸೊ ಅವನು ಕೊಟ್ಟು ಅವನು ಆತರ ಹೇಳ್ದಾಗ ಚೇಂಜ್ ಮಾಡ್ಕೊಂಡಾಗ ನೀವೇನ್ ಮಾಡ್ತೀರಿ? ಮತ್ತೆ ಕಂಟಿನ್ಯೂ ಮಾಡ್ತೀರಿ ಅಲ್ವಾ? ಅವ್ನಿಗೆ ಹೇಳಿದ್ರು ಕೂಡ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಇಲ್ಲ, ಅವನು ಅದನ್ನೇ ಕೊಡ್ತಾ ಇದ್ದಾನೆ, ಅದೇ ಅಕ್ಕಿ ಕೊಡ್ತಾ ಇದ್ದಾನೆ, ನೀವೇನ್ ಮಾಡ್ತೀರಾ? ಬೇರೆ ಹೆಂಗ್ ಮಾಡ್ತೀರಲ್ಲ ಸೇಮ್ ನೀವು ಅಷ್ಟೇ. ನಿಮ್ಮ ಸರ್ವಿಸ್ ಬಂದು ಪ್ರಾಡಕ್ಟ್ಗಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು, ನಿಮ್ಮ ಸರ್ವಿಸ್ಗಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಒಂದ್ಸಲ ನಿಮ್ಮ ಸರ್ವಿಸ್ ಅಲ್ಲಿ ಇರ್ಬೋದು, ನಿಮ್ಮ ಪ್ರಾಡಕ್ಟ್ ಅಲ್ಲಿ ಇರ್ಬೋದು, ಏನಾದ್ರೂ ಸ್ವಲ್ಪ ವೇರಿಯೇಷನ್ ಇದೆ, ಸ್ವಲ್ಪ ಏನೋ ತೊಂದರೆ ಇದೆ ಅಂತ ನಿಮ್ ಗಮನಕ್ಕೆ ತಂದಾಗ ಅದನ್ನ ಸರಿಪಡಿಸ್ಕೊಡುವಂಥದ್ದು ಒಬ್ಬ ಎಂಟರ್ಪ್ರೈನರ್ನ ಗುಣ, ಕ್ಯಾರೆಕ್ಟರ್. ಒಂದು ಎಂಟರ್ಪ್ರೈನರ್ ಅಂತ ಆಗಿದ್ದೀನಿ, ನಾನು ಒಂದು ಉದ್ಯಮಿದಾರ ಆಗಿದ್ದೀನಿ ಅಂತಂದಾಗ ಕಸ್ಟಮರ್ ಏನ್ ಫೀಡ್ಬ್ಯಾಕ್ ಕೊಡ್ತಾನೆ ಆ ಫೀಡ್ಬ್ಯಾಕ್ ಅನ್ನ, ಆ ಒಂದು ಲೂಪ್ ಹೋಲ್ಸ್ ಅನ್ನ ನೀನ್ ಬೇಗ ಸರಿಪಡಿಸ್ಕೊಂಡ್ರೆ 100% ಯುವರ್ ಸಕ್ಸಸ್. ನೀನು ಆ ಒಂದು ಸೊಸೈಟಿಯಲ್ಲಿ ಬೇಗ ನೀನು ಸಕ್ಸಸ್ ಅನ್ನ ಆಗ್ತೀವಿ. ನೀನು ಯಾವಾಗ ನೀನು ಆದ್ರೆ ಅವ್ರು ಹೇಳಿದ್ರು ಕೂಡ ನೀನು ಸರಿಪಡಿಸ್ಕೊಂಡಿಲ್ಲ, ಇವಾಗ ಹೇಳಿದ್ರಲ್ಲ ನೀವು, ಸೊ ಬೇರೆ ಕಡೆ ಅವ್ರು ಏನ್ ಮಾಡ್ತಾರೆ, ಸೊ ನಿಮ್ ಕಸ್ಟಮರ್ ಅವಾಗ ಏನಾಗುತ್ತೆ, ನಿನಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾರೆ. ನಿನ್ಗೆ ಯಾವಾಗ ಕಸ್ಟಮರ್ ಕಡಿಮೆ ಆಗ್ತಾರೋ ಸೊ ನಿನ್ಗೆ ಬಿಸ್ನೆಸ್ ಕಡಿಮೆ ಆಗುತ್ತೆ. ಲಾಸ್ಟ್ಗೆ ನೀನ್ ಏನ್ ಮಾಡ್ಬೇಕು, ಆ ಬಿಸ್ನೆಸ್ ಅನ್ನೇ ಕ್ಲೋಸ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಸೊ ನಾವು ಫಸ್ಟ್ ಆಫ್ ಆಲ್ ಬ್ರ್ಯಾಂಡಿಂಗ್ ಅನ್ನ ಮಾಡ್ಕೋಬೇಕು. ಸೊ ನಾವು ಬ್ರ್ಯಾಂಡಿಂಗ್ ಅನ್ನ ಮಾಡಿದ್ರೆ 100% ಮಾರ್ಕೆಟ್ ಏನಾಗುತ್ತೆ, 100% ಸಕ್ಸಸ್ ಅನ್ನ ಅದು ಕಾಣುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ ಪ್ಲೇಸ್ ಅಂತ ಹೇಳಿದ್ರೆ, ನೀವು ಪ್ಲೇಸ್ ಯಾಕೆ ಇರಬೇಕು ಕಂಪಲ್ಸರಿ? ಒಂದು ಮಾರ್ಕೆಟ್ ಅಲ್ಲಿ ಒಂದು ಮಾರ್ಕೆಟ್ ಅಂತಂದಾಗ ಅದು ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎರಡನೇದು ಬಂದು ಪ್ಲೇಸ್ ಅಂತ ಹೇಳಿದ್ರೆ, ನೀವು ಪ್ಲೇಸ್ ಯಾಕೆ ಇಂಪಾರ್ಟೆಂಟು? ಐಡೆಂಟಿಟಿ ಬೇಕಾಗತ್ತೆ ಅದಕ್ಕೆ. ಆಮೇಲೆ ಅಲ್ಲವಾ ಕಸ್ಟಮರು ಅದೇ ಜನ ಜಾಸ್ತಿ ಇರ್ಬೇಕು ಅಲ್ವಾ? ಏನಿಲ್ಲ, ಆಯ್ತು ಇವಾಗ ನೀನ್ ಅಂಗಡಿ ಮಾಡ್ತಾ ಇದ್ದೆ, ನಿಮ್ಮೂರ್ ಕೆರೆ ತಗೊಳಕ್ ಮಾಡ್ಬಿಟ್ರೆ ಬರ್ತಾರೆ ಜನ? ಬರ್ತಾರ? ಅದು ದಾರಿ ಗೊತ್ತಿಲ್ಲ, ತೋರಿಸುತ್ತೆ ಗೂಗಲ್ ಅಲ್ಲಿ ತೋರಿಸುತ್ತೆ ಲೆಫ್ಟ್ ರೈಟ್ ಅಂತ. ಅಲ್ಲಿ ಹೋದ್ರೆ ಯಾವ್ದು ಲಾಸ್ಟ್ ಟೈಮ್ ನಾನು ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದೆ, ಅವನು ಯಾವ್ದು ಉತ್ತರ ಪ್ರದೇಶದಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ ಇದು. ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ ಊರಿಗೆ ಹೋಗ್ತಾ ಇದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಸ್ಮಶಾನಕ್ಕೆ. ಬಿಕಾಸ್ ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಒಂದು ಪ್ಲೇಸ್ ಅಂತಂದಾಗ ಸೊ ಅದು ಜನಬಿಡ ಪ್ರದೇಶದಲ್ಲಿ ಇರ್ಬೇಕು. ನೀವ್ ಹೇಳಿದ್ರೆ ಆಗ ಸರ್ ಮಂಜುಳ ಹೇಳಿದ್ರು, ಸರ್ ಜನ ನೋಡ್ಬೇಕು ಏನ್ ಬಿಸ್ನೆಸ್. ಕರೆಕ್ಟ್. ಒಂದು ವೇಳೆ ಜನ ತಗೊಳ್ತಾರೆ ಬಿಡ್ತಾರೆ ಅದು ಸೆಕೆಂಡ್ರಿ. ನಿನ್ನ ಅಂಗಡಿ ಅಥವಾ ನೀನು ಏನ್ ಪ್ರಾಡಕ್ಟ್ ಅನ್ನ ಮಾಡ್ತಾ ಇದೀಯ ಅನ್ನೋದು ಜನಗಳಿಗೆ ಫಸ್ಟ್ ಅದು ಪಬ್ಲಿಸಿಟಿ ಆಗ್ಬೇಕು. ಪಬ್ಲಿಸಿಟಿ ಆಗ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು, ಒಳ್ಳೆ ಪ್ಲೇಸ್ ಅಲ್ಲಿ ಜನಪದ ಪ್ರದೇಶದಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವು ಆ ಒಂದು ಬಿಸ್ನೆಸ್ ನ ಸೆಟಪ್ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನೋಡ್ತಾರೆ. ಸೊ ನೋಡ್ತಾರೆ ಏನು ಹೊಸದಾಗಿ ಯಾವ್ದೋ ಊರಿಂದ ಬಂದಿರ್ತಾನೆ, ಆ ಪ್ಲೇಸ್ ಗೊತ್ತಿರೋದಿಲ್ಲ, ನೋಡಿರ್ತಾನೆ ಈ ತರ ಯಾವ್ದೋ ಒಂದು ಹೊಸಕೋಟೆಯಲ್ಲಿ ಈ ತರ ಒಂದು ಯಾವ್ದು ಮಾರ್ಟ್ ಆಗಿದೆ, ವಿಶಾಲ್ ಮಾರ್ಟ್ ಅಂತ ಆಗಿದೆ ಅಂತಂದಾಗ ಆ ಮಾರ್ಟ್ ಅಂದಾಗ ಎಲ್ಲರೂ ಅಲ್ಲಿ ಸಿಗುತ್ತೆ. ಅವಾಗ ಏನ್ ಮಾಡ್ತಾರೆ, ಅವನು ನಿನ್ನೆ ಬರೋವಾಗ ನಾನು ಹೊಸಕೋಟೆಯಲ್ಲಿ ನೋಡಿದೆ, ಹೊಸಕೋಟೆ ಮಾರ್ಕೆಟ್ ಎಲ್ಲ ಸುತ್ತಾಡಬಹುದು, ಆ ಒಂದು ಮಾರ್ಟ್ ಹೋದ್ರೆ ಎಲ್ಲ ನನ್ಗೆ ಅಲ್ಲೇ ಸಿಗುತ್ತೆ ಅಂತ ಅವ್ನು ಗೊತ್ತಾಗುತ್ತಾ. ಸೊ ಗೊತ್ತಾದಾಗ ಏನ್ ಮಾಡ್ತಾನೆ ಅವನು ಅಲ್ಲೇ. ಅದಕ್ಕೋಸ್ಕರ ಪ್ಲೇಸ್ ಅನ್ನೋದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ ಪ್ಲೇಸ್ ಇರ್ಬೋದು ಅಥವಾ ಪ್ಲೇಸ್ ಅನ್ನ ನೀವು ಪರ್ಟಿಕ್ಯುಲರ್ ಆಗಿ ಜನಬಿಡ ಪ್ರದೇಶ ಇರ್ಬೋದು, ಅದು ಗೊತ್ತಾಗುವಂತ ಜನಗಳಿಗೆ ಗೊತ್ತಾಗುವಂತ ಹೈಲೈಟ್ ಆಗುವಂತ ಪ್ರದೇಶದಲ್ಲಿ ಇತ್ತಂತಂದ್ರೆ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ಬಿಸ್ನೆಸ್ ಸೆಟಪ್ ಮಾಡ್ಕೊಳ್ಳೋದು ಕೂಡ ಇದು ಕೂಡ ಒಂದು ಬೇಕಾಗುತ್ತೆ. ಸೊ ಇನ್ನೊಂದು ಪ್ರೈಸ್, ಮೂರನೇದು ಪ್ರೈಸ್ ಅಂದ್ರೆ ಬೆಲೆ. ಸೊ ಬೆಲೆ ಬೇಕಾ? ಏನಿದೆ ಬೆಲೆ? ಲಾಭಕ್ಕಲ್ಲ. ಸೊ ನಾವು ಏನು ವಸ್ತುಗಳನ್ನ ಮಾರಾಟ ಮಾಡ್ತೀವಲ್ಲ, ಸೊ ವಸ್ತುಗಳನ್ನ ಮಾರಾಟ ಮಾಡೋದ್ರಿಂದ
ಆ ಒಂದು ವಸ್ತುಗಳನ್ನ ನಾವು ತಗೊಳ್ಳೋದಕ್ಕೆ ಸೊ ಅವ್ರು ವಿನಿಯೋಗ ಮಾಡುವಂತ ಒಂದು ಪ್ರತಿಫಲವನ್ನ ಏನಂತ ಕೊಡ್ತೀವಿ, ನಾವು ಅದನ್ನ ಹಣ ಅಂತ ಕರಿತೀವಿ, ಬೆಲೆ ಅಂತ ಕರಿತೀವಿ. ಯಾಕೆ ನಮ್ಗೆ ಬೆಲೆ ಇರ್ಬೇಕು ಅಂತಂದ್ರೆ ಬೆಲೆ ನಾವು ಎಷ್ಟು ಬೇಕಾದ್ರೂ ಫಿಕ್ಸ್ ಮಾಡ್ಬೋದಾ? ಮಾಡ್ಬೋದಾ? ಮಾಡೋದಿಲ್ಲ ಇಲ್ಲ. ಸರ್. ಮಾಡ್ಬೋದಾ? ಯಾಕೆ ಮಾಡ್ಬಾರ್ದು ಹೇಳಿ? ಏನ್ ಬೆಲೆ ನಾವ್ ಎಷ್ಟು ಬೇಕಷ್ಟು ಫಿಕ್ಸ್ ಮಾಡ್ಬೋದಂತ ನನ್ ಪ್ರಶ್ನೆ. ನೀವೇ ಪ್ರಾಡಕ್ಟ್ ಮೇಲೆ ನೋಡಿ, ಯಾಕೆ ನೀವು ಪ್ರೈಸ್ ನಿಮ್ಗೆ ಇಷ್ಟ ಬಂದಾಗ ನೀವು ನಿರ್ಧಾರ ಮಾಡಬಾರ್ದು, ಫಿಕ್ಸ್ ಮಾಡಬಾರ್ದು ಅಂತಂದ್ರೆ ಸಮಾಜದಲ್ಲಿ ಅಂದ್ರೆ ಒಂದು ಸೊಸೈಟಿಯಲ್ಲಿ 3 ತರ ಜನ ಇರ್ತಾರೆ. ಒಂದು ಬಡವ ಇರ್ತಾನೆ, ಮಧ್ಯಮ ವರ್ಗ ಇರ್ತಾನೆ, ಶ್ರೀಮಂತ ಇರ್ತಾನೆ. ಶ್ರೀಮಂತನಿಗೆ ನೀನು ಎಷ್ಟು 10,000 ಕೂಡ ತಗೊಳ್ಳುವಂತ ಶಕ್ತಿ ಕೂಡ ಅವನಿಗಿರುತ್ತೆ. ಈಗ ಆಯ್ತಪ್ಪ, ಅಕ್ಕಿ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂತ ಒಂದು ಏನು ಪ್ರಾಡಕ್ಟ್ ಅದು. ಸೊ ಅವನು ಅದನ್ನ ಪ್ರಾಡಕ್ಟ್ ಅನ್ನ 10,000 ಅಂತ ಹೇಳ್ಬಿಟ್ರೆ ಏಕಾಏಕಿ ಬಡವ್ರು ತಗೊಳಕ್ಕಾಗತ್ತಾ? ಅವಾಗ ಏನಾಗುತ್ತೆ, ಅರಾಜಕತೆ ಅನ್ನೋದು ಸೃಷ್ಟಿ ಆಗುತ್ತೆ ಸೊಸೈಟಿಯಲ್ಲಿ. ಸೊ ಕಳ್ತನಗಳು ಜಾಸ್ತಿ ಆಗುತ್ತೆ, ಕೊಲೆಗಳು ಜಾಸ್ತಿ ಆಗುತ್ತೆ, ಹೌದಾ? ಸೊ ಯಾವಾಗ ಅಲ್ತರ ಆಗುತ್ತಾ ಅರಾಜಕತೆ ಅನ್ನೋದು ಸೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರೈಸ್ ಅನ್ನೋದು ಏನ್ ಮಾಡ್ಬೇಕಂದ್ರೆ ಈ ಜನಗಳು ಹೇಳಿದ್ನಲ್ಲ, ಏನು ಬಡವ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಮತ್ತೆ ಶ್ರೀಮಂತ, ಈ 3 ಜನ ನಾವು ಗಮನದಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗುತ್ತೆ, ಬೆಲೆಯನ್ನು ನಾವು ನಿರ್ಧಾರ ಮಾಡ್ಕೋಬೇಕು. ಯಾಕಂದ್ರೆ ನಾವು ತಯಾರು ಮಾಡ್ತಾ ಇರೋ ಪ್ರಾಡಕ್ಟ್ ಎಲ್ರಿಗೂ ಅನುಕೂಲ ಇದೆ, ಎಲ್ರಿಗೂ ಸಹಾಯ ಆಗ್ತಾ